ಅಂದ್ರ ಆ ದುಷ್ಟದ ಶಾಸನ ದ್ರೌಪದಿನ ಬಿಡ್ತದ ಇವ್ರು ಸೀರೆ ಸೆಳಿತಿದ್ದವ್. ಹೌದು, ಅದಕ್ಕೆ ಇವ್ರು ಹೋಗಿಲ್ಲ ಅಲ್ಲಿ ಮಾಸ್ತರ. ಹೋಗಿಲ್ಲ. ಅದಕ್ಕೆ ನಿಮ್ಮ ಅವ್ವನ ಮೆಟ್ಟಿಗೆ ಹಚ್ಚಬೇಕಾದ್ರ ನಿನ್ನ ದ್ರೌಪದಿನ ಮೆಟ್ಟಿಗೆ ಹಚ್ಚಬೇಕಾದ್ರ ಅಲ್ಲೇ ನಿಮ್ಮ ಅವ್ವ ಯಾರು ಬಂದಿಲ್ಲ, ನಿಮ್ಮ ಹೆಣ್ಮಕ್ಳು ಯಾರು ಅಲ್ಲಿ ಮೆಟ್ಟಿಗೆ ಹಚ್ಚಕ್ ಬಂದಿಲ್ಲ. ಆಕಿ ಯಾರನ್ನ ನೆನಿಸ್ಯಾಳ, ಯಾರನ್ನ ನೆನಿಸ್ಯಾಳ ಅಂದ್ರ ನನ್ನ ಕೃಷ್ಣ ಪರಮಾತ್ಮನ ನೆನಿಸ್ಯಾಳ. ಯಾಕೆ ನೆನಸ್ಬೇಕಾಗಿತ್ತ ವಿದ್ಯಾ? ನೀ ಹೆಚ್ಚಿನಕ್ಕಿದ್ದಿಲ್ಲ, ಅವನ್ಯಾಕೆ ನೆನೆಸಿದೆ? ನಮ್ಮ ಅಪ್ಪ ನೆನಸಬಾರ್ದಾಗಿತ್ತನಿ. ನಮ್ಮವ್ವ ಹೆಚ್ಚಿನಕ್ಕಿದವ, ನಮ್ಮ ಅವ್ವನಿಂದ ದೊಡ್ಡಕ್ಕೆ ನಿಂತ ತಿಳ್ಕೊಂಡ ನಿಮ್ಮ ಅವ್ವನ ನೆನಸ್ಬೇಕಾಗಿತ್ತು. ಬೇಕಾರೆ ನೀರ ಹೋಗಿ ಬಿಡಿಸಬೇಕಾಗಿತ್ತು. ಯಾಕೆ ನಿಮ್ಮ ಅವ್ವನ ನೆನೆಸೇದಿ? ನಮ್ಮ ಅಪ್ಪನ ಏನ ಕಾರಣ ನೆನೆಸಿದಿ, ನಿಮ್ಮ ಅವ್ವನ ಯಾಕೆ ನೆನೆಸಿದ? ಯಾಕೆ ನೆನೆಸಿದ? ಅವಾಗ ನನ್ನ ಮಲ್ಲಿಕಾರ ಏನ್ ಮಾಡ್ಯಾನು, ಯಾವಾಗ ಕೃಷ್ಣ ಅಂದ ನೋಡು, ಅವಾಗ ಕೃಷ್ಣ ಅಂದ ತಕ್ಷಣ ಸಹಸ್ರಾರು ಕೋಟಿ ಸೀರಿ ಬಿಟ್ಟ ನನ್ನ ಭಗವಂತ. ಅವಾಗ ನಿನ್ನ ಮಾನ ಮುಚ್ಚದವ, ನಿನ್ನ ಮರ್ಯಾದೆ ಕಾದವ ಯಾರದಾರು ಅಲ್ಲಿ ನನ್ನ ಗಂಡ ಗಬ್ರು ಅದಾನ. ಮತ್ತ ಜೇರ್ ಕಡ್ತಾವ ಸೀರಿ ಬಿಡ್ಲಿಕ್ಕಂದ್ರ ಏನಾಕಿತ್ತ? ನಿಸಂಗ ಕೇಳಿಕ ದ್ರೌಪದಿ. ಹಂಗೇನ್ ಮಾಡ್ಬೇಡ, ನಿನ್ನ ಮಾನ ಕಾಯ್ಬೇಕಾದ್ರೆ ನನ್ನ ಭಗವಂತ ಬೇಕಾಗ್ಯಾನು, ನಿನ್ನ ಕಷ್ಟ ದೂರ ಮಾಡ್ಬೇಕಾದ್ರೂ ನನ್ನ ಭಗವಂತ ಬೇಕಾಗ್ಯಾನು. ಆ ಭಗವಂತ ಇರ್ಲಾರ್ದ ನಿನ್ನ ತೇಕ ಏನೂ ಮಾಡಾಕ ಬರಂಗಿಲ್ಲ. ಅದಕ್ಕೆ ನಿನ್ನ ಕೈಲೇ ನೀಗಂಗೂ ಇಲ್ಲ. ಯಾಕಂದ್ರ ಅಂತದ ಒಂದು ನಿನ್ನಲ್ಲಿ ಹೆಣ್ಣಿನ ಶಕ್ತಿ ಇದ್ದಿತ್ತಂದ್ರ ನನ್ನ ಹೆಣ್ಣಿನಿಂದ ಇಟ್ಟ ಮಂದಿ ಹೆಣ್ಮಕ್ಳು ತಯಾರಾಗ್ಯಾರು ಅಂತ ಕೈ ಎತ್ತಿ ಸಬದಾಗ ನೀ ಹೇಳ್ತಿದ್ದಿ. ಆದ್ರೆ ನೀ ಹೇಳಲಾರ್ದ ಹಂಗ ಹೋಗಿದಿ ಅಂದ್ರ ನಿನ್ನ ತೇಕ ಅಂತ ಶಕ್ತಿನೂ ಇಲ್ಲ, ನೀನ್ ಅಂತ ಪಕ್ಕ ಶಾನ್ಯಾನೂ ಅಲ್ಲ. ಬರೇ ಮಂದಿ ಮೇಲೆ ಟೊಕ್ಕರ ಸೊನ್ನೆ ಕೊಟ್ರ ನಿಂದ ನಡ್ಯಾಂಗೂ ಇಲ್ಲ. ನಿಂದ ಎಟ್ಟೈತಿ ಅಟ್ಟ ಮಾಡವಿದ್ಯಾ. ಅದನ್ನೆಲ್ಲಾ ಬಿಟ್ಟ ಅದ ಹಂಗಾಗೈತಿ, ಈ ನಾಯಿ ಹಿಂಗ ಮಾಡೈತಿ, ಇದು ಮಶೀಬನಾಳ ನಾಯಿ ಹಂಗ ಮಾಡೈತಿ ಅನ್ನಬೇಕಾಕತಿ. ನಾನು ಆ ನಾಯಿ ಈ ನಾಯಿ ಅಂತ ತರಾಕ ಹೋಗ್ಬೇಡ. ಆ ನಾಯಿ ಸುದ್ದಿ ಅದ್ರಾಗಿಲ್ಲ. ಮೊದಲು ನಿಮ್ಮ ನಾಯಿ ನಮ್ಮ ಪಟ್ಟಿಗೆ ನಾಯಿ ನಾಯಿ ಅಂತ ನೀ ಅಂತ ಅಂದ ಬಳಕ ನಾಯಿ ಸುದ್ದಿ ನೀ ತೆಗೆದ ಬಳಕ ಪ್ರಥಮದಾಗ ನಿಮ್ಮ ಹೆಣ್ಮಗಳು ಒಬ್ಬಾಕಿ ನಾಯಿ ಆಗ್ಯಾಳ. ಯಾಕಂದ್ರ ಪಕ್ಕ ನಿನಗ ಲೇಖಿ ಕೊಟ್ಟ ಹೋಗ್ತಾನ, ಆಕಿ ಹೆಸರು ಹೋಯ್ತು ಮತ್. ಯಾಕಂದ್ರ ಪ್ರಥಮದಾಗ ನಿನ್ನ ಹೆಣ್ಣ ನಾಯಿ ಆಗ್ಬೇಕಾದ್ರ ಆಕಿ ಹೆಸರು ಏನೈತಿ ಹೇಳ್ತಾಳ. ಏ ನಾಯಿ ಅದಕ್ಕಿನ ಹೆಸರು ಬರ್ತಿತ್ತಂದ್ರ ಹೇಳ, ಬರ್ಲಿಕ್ಕಂದ್ರ ಏನೈತಿಲ್ಲ ಪಕ್ಕ ನಿನಗ ಅದ್ರ ವಿಸ್ತಾರನ ಎಲ್ಲ ಹೇಳಿ ಹೋಗ್ತಾನ ವಿದ್ಯೆ. ಹಂಗೇನ್ ಮಾಡಕ್ ಹೋಗ್ಬೇಡ. ಯಾಕಂದ್ರ ಮತ್ತೊಂದು ಮಾತು ಕೇಳಕತ್ತಾಳ. ಇವತ್ತು ಏನ ಕೇಳ್ತಾಳಂದ್ರ ಬಾಳ ಚಂದ ಕೇಳ್ತಾಳ ಮಾಸ್ತರ್. ಯಾರ್ದು ಕೇಳ್ಯಾಳು? ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಉಟ್ಟು ಕೊರವಂಜಿ ಮನಿಗೆ ಹೋಗ್ಯಾನು, ಮತ್ತ ಕೈಯಾಗ ಒಂದು ಕುಸನ ತಂದಾನು, ಮತ್ತ ಅವ ಚಕ್ರ ಒಂದಿತ್ತ ಅವನ ತಡೆ ಕೃಷ್ಣ ಪರಮಾತ್ಮನ ತೇಕ ಆ ಚಕ್ರ ಎಲ್ಲಿ ಇಟ್ಟುಕೊಂಡಾನು ಇಟ್ಟು ಕೇಳಾಕತ್ತಾಳ ಮಾಸ್ತರ. ಯಾಕಂದ್ರ ಪರಮಾತ್ಮ ಚಕ್ರ ಎಲ್ಲಿ ಇಟ್ಟುಕೊಂಡಾನು, ಕುಸನ ಎಲ್ಲಿ ತಂದಾನು, ಆ ಕೂಸಿನ ಹೆಸರು ಏನೈತಿ, ಮತ್ತ ನಿನ್ನ ಭಗವಂತ ಶೀರಿನ ಯಾಕೆ ಹುಟ್ಟಾನು ಅಂತ ಕೇಳಾಕತ್ತಾಳ. ಯಾಕಂದ್ರೆ ನನ್ನ ಕೃಷ್ಣ ಪರಮಾತ್ಮ ಶೀರಿ ಹುಟ್ಟಿಲ್ಲ ವಿದ್ಯಾ. ಅವ ಶೀರಿ ಹುಟ್ಟಿಲ್ಲ, ಅವ ಏನ ಕಾರಣ ಅಲ್ಲಿ ಅವತಾರ ಮಾಡ್ಬೇಕಾಗೈತಿ ಅಂದ್ರ ಸತ್ಯಭಾಮಿ ಇದ್ದಕ್ಕೆ ಕೃಷ್ಣ ಪರಮಾತ್ಮನ ಪಾದಕ ಬಿದ್ದು ಕೇಳ್ತಾಳ, ಭಗವಂತ ಇವತ್ತು ನನಗ ನೀ ಆಶೀರ್ವಾದ ಮಾಡು, ಯಾಕಂದ್ರ ನಮ್ಮ ಮನ್ಯಾಗ ಶಕ್ತಿ ಪೂಜೆ ಹಾಕಕ್ಕೆ ನನಗ ಆಶೀರ್ವಾದ ಮಾಡು ಅಂತ ಹೇಳಿದಾಗ ಏನ್ ಹೇಳ್ತಿ ನಿನಗ ಕೊಡ್ತಾನ ಸತ್ಯಭಾಮಿ ಅಂತ ಕೃಷ್ಣ ಪರಮಾತ್ಮ ಹೇಳಿದಾಗ ಏನಿಲ್ಲ ಕೃಷ್ಣ ಪರಮಾತ್ಮನ ಶಕ್ತಿ ಪೂಜೆ ಹಾಕ್ತಾನ ಮನ್ಯಾಗ, ಗಂಡ ಮಕ್ಕಳು ಯಾರು ಒಳಗೆ ಬರಬಾರ್ದಂಗ ಆಶೀರ್ವಾದ ಮಾಡು. ಯಾರ ತೇ ಕೇಳ್ಯಾಳ? ಕೃಷ್ಣ ತೇಕ. ಅಲ್ಲಿ ಕೇಳುದು ನಮ್ಮ ತೇಕ, ಮತ್ತ ಇದ್ರ ಬೀಳುದು ನಮ್ಮ ತೇಕ. ಏನ್ ಮಾಡ್ಲಿ ಮಾತ? ಯಾಕಂದ್ರ ಇಸ್ಕೋದ್ ನಮ್ಮ ತೇಕ, ಆದ್ರ ನಮಗ ತಿರುಗಿ ಬೀಳುವಂತ ಗಿರೇಕಿಗಳದಾವ. ಅದಕ್ಕ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀ ಶಕ್ತಿ ಪೂಜೆ ಹಾಕಿದ್ದಂದ್ರ ಗಂಡ ಮಕ್ಕಳು ಯಾರು ನಿನ್ನ ತೇಕ ಬರಬಾರ್ದಂಗ ನಾ ಆಶೀರ್ವಾದ ಮಾಡ್ತಾನು, ಹೋಗ ಹಾಕೋಗ ಮನ್ಯಾಗ ಪೂಜೆ ಅಂತ ಹೇಳಿದ. ಹೇಳಿದಾಗ ಏನ್ ಮಾಡ್ತಾಳ ಸತ್ಯಭಾಮಿ? ಕೃಷ್ಣ ಪರಮಾತ್ಮನ ಮಾತು ಕೇಳಿ ಶಕ್ತಿ ಪೂಜೆ ಹಾಕ್ತಾಳ ಮನ್ಯಾಗ. ಶಕ್ತಿ ಪೂಜೆ ಹಾಕಿದಾಗ ಅವಾಗ ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋದ ತಕ್ಷಣ ಸತ್ಯಭಾಮಿ ಹೇಳ್ತಾಳ, ಏ ಕೃಷ್ಣ ಪರಮಾತ್ಮ ನೀನ ಆಶೀರ್ವಾದ ಕೊಟ್ಟದಿ ಏನಂತ ಹೇಳಿ ಗಂಡ ಮಕ್ಕಳು ಯಾರು ಒಳಗ ಬರಬಾರದು ಅಂತ ನೀನ ಆಶೀರ್ವಾದ ಕೊಟ್ಟದಿ, ಮತ್ತ ನೀನ ಯಾಕೆ ಬರತ್ತದಿ ಒಳಗತ್ತೇಳಿ ಹಾದ್ಯಾಗ ತರಿವಿ ಕೇಳ್ತಾಳ ಸತ್ಯಭಾಮಿ. ಹೇಳಿದಾಗ ಅವಾಗ ಹೇಳಿದವ ಕೃಷ್ಣ ಪರಮಾತ್ಮ, ಏ ಇಂಥದೊಂದು ಹಠಕ್ಕೆ ನೀ ಬಿದ್ದದೆ ಅಂದ್ರ ಆತ ತಗೋ ನಾ ಒಳಗ ಬರಂಗಿಲ್ಲ, ನಾ ಕೊಟ್ಟಂತ ಆಶೀರ್ವಾದ ನಾನ ಮುರಿಯಂಗಿಲ್ಲ ಅಂತ ತಿಳ್ಕೊಂಡ ಅಲ್ಲೇ ಹೊರಗ ಕೃಷ್ಣ ಪರಮಾತ್ಮ ನಿಂತ
ನಿತ್ತಾಗ ಸತ್ಯಭಾಮಿ ಇನ್ನೊಂದು ಮಾತು ಹೇಳ್ತಾಳ. ಏನ ಏ ಕೃಷ್ಣ ಪರಮಾತ್ಮ ನೀ ಅವತಾರ ಕೊಟ್ಟಿದೀನಿ ಹಿಂಗ ಮಾಡತ್ತೇಳಿ ಹೇಳಿದಿ ಕರೆ ಯಾರು ಗಂಡ ಮಕ್ಕಳು ಒಳಗ ಬರಬಾರ್ದತ್ತ ನೀನ ಹೇಳಿದಿ. ಆದ್ರೆ ನನ್ನ ಕಡೆ ಒಂದೀಗ ಮುತ್ತಿನ ಹಾರ ಐತಿ, ನನ್ನ ಕಡೆ ಈಗ ಸದ್ದ ಒಂದು ಮುತ್ತಿನ ಹಾರ ಐತಿ, ಅದನ್ನ ನಿನಗ ಬೇಕಾಗಿತ್ತಂದ್ರ ಅದನ್ನ ಹೆಂಗ್ ಒಯ್ತಿ ಒಯ್ ನೋಡುನು ಅಂತ ಹೇಳ್ತಾಳ ಸತ್ಯಭಾಮಿ. ಹೌದು ಹೇಳಿದಾಗ ಅವಾಗ ಕೃಷ್ಣ ಪರಮಾತ್ಮ ಅಂದ, ಏ ನಾ ಕೊಟ್ಟಂತ ವರ ನಾನ ಮುರಿಯಂಗಿಲ್ಲ, ಆದ್ರ ನಿನ್ನ ಕೈಲಿ ಸ್ವತಃ ನೀನ ಕೊಡುವಂಗ ಮಾಡ್ತಾನ, ನನ್ನಲ್ಲಿ ಅಂತ ಪವರ್ ಐತೆ ಅಂತ ಹೇಳಿ ತಿಳ್ಕೊಂಡ ಕೃಷ್ಣ ಪರಮಾತ್ಮ ಆಕಿಗೆ ಹೇಳಿ ಏನ್ ಮಾಡ್ತಾನು, ಬಾಂಧ ಹೊರಗ ಬಾಂಧ ಹೊರಗೆ ಏನ್ ಮಾಡ್ತಾನು, ಈಕೆ ಹೇಳಿದಂಗ ಅವ್ ಕೊರವಂಜಿ ಆಗ್ಯಾನ ಕರೆ, ಆದ್ರ ನಿನ್ನ ಸೀರೆ ಓದ್ ಹುಟ್ಟಿಲ್ಲ ಅವ್ ವಿದ್ಯಾ, ನಿನಗತ್ತೇನ ಹಣಬಂಡ ಸೀರೆ ಊಟನ ತಿಳಿದ ನಾವ, ನಿನ್ನ ಸೀರೆ ಅವ್ ಹುಟ್ಟಿಲ್ಲ, ಶಾಂತಿ ಎಂಬು ಎಳಿ ತಗದ ನಿರ್ಗುಣಂಬು ಮಗ್ಗ ಹೂಡಿ ನಿಧಾನಂಬು ಲಾಳಿಗೆ ಧ್ಯಾನ ಅನ್ನುವಂತ ಪುಕಡಿ ಸುತ್ತಿ ನಿರ್ಬೈಲಿ ಸ್ವರೂಪ ವಸ್ತು ಮಾಡಿ ಹುಟ್ಟಾನವ. ಯಾಕಂದ್ರೆ ನೀರ್ ನಿರಾಕಾರ ವಸ್ತು ಮಾಡಿ ಹುಟ್ಟಾನು, ನಿನ್ನಂತದ ಬಣ್ಣದ ಸೀರೆ ಅವ್ ಹುಟ್ಟಿಲ್ಲ ವಿದ್ಯಾ. ನಿರಾಕಾರ ವಸ್ತು ಅಂದ್ರ ಅದು ಬ್ಯಾರೆ ಐತಿ. ಆ ಅರಿವಿ ತೋಟಕ್ಕೊಂದ್ ಕೈಯಾಗ ಒಂದ್ ಕುಸ್ನಾತ ಅದ್ರ ಹೆಸರು ಏನಂತ ಕೇಳ್ತಿ. ಆ ಕೃಷ್ಣ ಪರಮಾತ್ಮ ಕೈಯಾಗ ಒಂದು ಕುಸನ ತರಬೇಕಾದ್ರ ಮನ್ಮತ ಅನ್ನುವಂತ ಕುಸನ ತಂದ ನೋಡು ವಿದ್ಯಾ. ಮನ್ಮತ ಅಂತೇಳಿ ಅದ್ರ ಹೆಸರು ಐತಿ. ಅದನ್ನ ಕುಸನ ತಗೊಂಡ ಬ್ರಹ್ಮಾಂಡ ಎಂಬು ಬುಟ್ಟಿ ತಲೆ ಮೇಲೆ ಇಟ್ಕೊಂಡ, ತನ್ನ ಚಕ್ರ ಇಲ್ಲಿ ಜಡಿಯಾಗಿ ಇಟ್ಟುಕೊಂಡ, ಅವಾಗ ಮನಂತ ಮನೋರಂಜನ ಬಾಲ ಜೋ ಜೋ ಅಂತೇಳಿ ಹಾಡ್ಕೋತ ಬರ್ತಿದ್ದ. ಈ ಸಪ್ಪಳ ಹೋಗಿ ಈ ಸತ್ಯಭಾಮಿ ಕಿವಿಯಾಗ ಬಿತ್ತು, ಮಶೇಬನಾಳ ಸತ್ಯಭಾಮಿ ಕಿವಿಯಾಗ. ಅವಾಗ ಗೆದ್ದಾಗ ಈಕೆ ಸೋಮಿ ಇರ್ಲಿಲ್ಲ, ಏನ್ ಹೇಳ್ತಾಳ ದೂತಿಗೆ ಹೇಳ್ತಾಳ, ಏ ದೂತೆ ಅಲ್ಲಿ ಪರವಂಜಿ ಹೊಂಟಾಳು ಕರ್ಕೊಂಬರೋಗು ಅಂತ ಹೇಳ್ತಾಳ ಈಕೆ ಸತ್ಯಭಾಮಿ. ಯಾಕ ಅಂತದೇನು ಕೊಳಿ ಬಿದ್ದಿತ್ತು ನಿನಗ, ಸೋಮ ಹೊಂಟಿದ್ಲ ಹೋಗುವಂಗ. ಯಾಕ ಅವನ ಕರಿಬೇಕಾಗೈತಿ, ಯಾಕ ಅವನ ಕರಿಬೇಕಾಗೈತಿ ಅಂದ್ರ ಅವ ಏನ್ ಮಾತು ಕೊಟ್ಟಾನು, ಸ್ವತಃ ನೀನ ಕರೆದು ನಿನ್ನ ಕೈಲೆ ಕೊಡುವಂಗ ಮಾಡ್ತನು ಅಂತ ಹೇಳಿ ಮಾತು ತಗೊಂಡು ಹೋಗಿದ್ದವು. ಅದರ ಸಂಬಂಧಿಕ ದೂತಿನ ಕಳಿಸ್ಬೇಕಾಗೈತಿ ಅವನ ಕರಿಯಾಕ. ಅವಾಗ ದೂತಿ ಹೋಗಿ ಕರಿಯಾಕ ಹೋದ, ಹೋಗಿ ಹೇಳ್ತಾನೆ, ಏ ಕೃಷ್ಣ ಪರಮಾತ್ಮ ಕೊರವಂಜಿ ನಮ್ಮವ್ವ ಕರಿಯಾಕತ್ತಾಳ ಬಾ ಸತ್ಯಭಾಮಿ ಅಂತ ಕರೆದಾಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಏ ನಿಮ್ಮ ತಾಯಿ ಸತ್ಯಭಾಮಿ ಕರಿಯಾತಾಳ ಅಂದ್ರ ಬಾಳ ಚಲೋ ಆತು, ಆಕೆ ಕರೆದಕ್ಕಾಗೆ ನಾ ಇಲ್ಲಿ ಮಠ ಬಂದ ನೀ ಅಂದವ್. ನಡಿ ಹೋಗುನು ಅಂತೇಳಿ ಹೇಳಿದಾಗ ಹಾದಿ ಕೂಡಿ ಇಬ್ರು ನಡೆದ್ರ. ಯಾಕಂದ್ರ ಕೊರವಂಜಿ ಮತ್ತ ದೂತಿನು ನಡೆದಾಗ ಕೈಯಾಗಿದ್ದಂತ ಮನ್ಮತ ಅನ್ನುವಂತ ಕೂಸಳ ಕತ್ತಿ ಬಿಡಿತು ಮಾಸ್ತರ್ ಹಾದಿಯಾಗ. ದಾರ್ಯಾಗ ಕತ್ತಿದಾಗ ಅವಾಗ ದೂತಿ ಹೇಳ್ತಾರ, ಏ ಕೊರಿವಿ ಕೂಸು ಬಾಳಾಕತ್ತೈತಿ ಇದ್ ಕಟ್ಟ ಮಲಿಯರ ಕುಲಸ ಅಂತ ಹೇಳಿದವ್. ಮಲಿಯರ ಕುಡಸ ಅಂತ ಹೇಳಿದಾಗ ಅವಾಗ ದೂತಿಗೆ ಹೇಳ್ತಾನ ಕೃಷ್ಣ ಪರಮಾತ್ಮ, ಎಂದ ನನ್ನ ಮಗ ಹುಟ್ಟೈತಿ ಅಂದಿನ ಹಿಡ್ಕೊಂಡು ಮಲಿ ಅನ್ನುವಂಥದ್ದು ನೋಡಿಲ್ಲ, ಮಲಿ ಹಾಲಾದ ಕುಡುದಿಲ್ಲ ಅಂತ ಹೇಳ್ತಾನ. ಮಲಿ ಕುಡುದಿಲ್ಲ, ಮಲಿ ಕುಡಿಲಾರ್ದ ನನ್ನ ಮಗ ಜೋಪಾನ ಆಗೈತಿ ಅಂತ ಹೇಳಿದ. ಏ ಕೂಸರ ಇಟ್ಟು ದ್ವಾರದಾಗೈತಿ, ಮಲಿ ಹಾಲದ ಕುಡುದಿಲ್ಲ ಅಂತ ಹೇಳ್ತಿ, ಮತ್ತಿದ್ ಹೆಂಗ ಜೋಪಾನ ಆಗೈತಿ ಕೊರವಂಜಿ ಅಂತ ಕೇಳಿದ ನಾವು ದೂತಿ. ನನ್ನ ಮಗ ಜೋಪಾನ ಆಗ್ಬೇಕಾದ್ರೆ ಹೆಬ್ಬಳದಾಗ ಅಮೃತ ಇಟ್ಟನಿ, ಅಮೃತ ಜೀಪ್ ನನ್ನ ಮಗ ಜೋಪಾನ ಆಗೈತಿ ಅಂತ ಹೇಳಿದ. ಅಲ್ಲಿ ನಿಮ್ಮ ಅವ್ವ ಬಂದು ಯಾರು ಹಾಲದ ಕುಡಿಸ್ಯಾರ ಅದಕ್ಕ ಯಾರದೇನು ಇಲ್ಲ. ಅವಾಗ ಹೆಬ್ಬಳ ಜೀಪ್ ಜೋಪಾನ ಆಗೈತಿ ಅಂತ ಹೇಳಿದ. ಈಗ ಅದ್ರ ನೋಡ್ರಿ ನೀವು ಹೊಟ್ಯಾಗಿನ ಕೂಸ್ ಹೊರಗ ಬತ್ತಂದ್ರ ಹೆಬ್ಬಳನ ಬಾಯಾಗ ಹಿಡಿದಿರ್ತೈತಿ ವಿದ್ಯಾ. ಮತ್ ನೀನು 4-5 ಹಾಡದಿ ನಿನಗೂ ಗೊತ್ತಿರ್ಬೇಕಲ್ಲ. ಮತ್ ಗೊತ್ತಾಯ್ತಂದ್ರ ಸುಳ್ಳು ಯಾಕೆ ಮಾತಾಡ್ತಿ ಜಗದಾಗ, ಮಾಡಬೇಡ. ಯಾಕಂದ್ರ ನೀ ಹಾಡದಾಗ ಕೂಸು ಹೊರಗ ಬತ್ತಂದ್ರ ಹೆಬ್ಬಳ ಬಾಯಾಗ ಹಿಡ್ದಿರ್ತೈತಿ. ಯಾಕೆ ಹಿಡ್ದಿರ್ತೈತಿ ಅಂದ್ರ ಅಲ್ಲಿ ಭಗವಂತ ಅಮೃತ ಹಿಡ್ದಾನು, ಅದಕ್ಕ ಅದ್ ಹೆಬ್ಬಳ ಬಾಯಾಗ ಹಾಕಿತ್ತಂದ್ರ ಅದಕ್ಕಿನ ಮಲಿ ಹಾಲು ಬೇಡ, ಯಾವ್ದೋ ಏನು ಜೋಗುಳ ಹಾಡಾನು ಬೇಡ, ಏನೇನು ಬೇಡ, ಅದು ಸಮಾಧಾನ ಇಡ್ಬೇಕಾದ್ರ. ಈಗ ಸದ್ದ ಶಾಲೆಯಾಗಿನ ಮಾಸ್ತರ್ ಏನ್ ಮಾಡ್ತಾನ, ಒಂದೊಂದು ಹುಡುಗರು ದೊಡ್ಡವಾದ್ರು ಬಿಡಂಗಿಲ್ಲ. ಅವಾಗ ಬಳ ಬಿಡ್ಲಾರಕ ಶಾಲೆಯಾಗಿನ ಮಾಸ್ತರ್ ಹೇಳ್ತಾನೆ, ಏ ಮಗನ ದೊಡ್ಡವ ಇಟ್ಟು ದೊಡ್ಡವಾಗೇದಿ, ಹೆಬ್ಬಳ ಯಾಕ ಬಾಯಾಗ ಹಿಡಿದು ಮಗನ ಅಂತೇಳಿ ಅವ್ ಬಡದು ಬಿಡಿಸ್ತಾನ ಮಾಸ್ತರ್. ಯಾಕ ಬಿಡಿಸ್ತಾನ, ಯಾವ್ದರ ಸಂಬಂಧ ಅಂದ್ರ ಅಲ್ಲಿ ಪರಮಾತ್ಮ ಅಲ್ಲಿ ಮನ್ಮತ ಅನ್ನುವಂತ ಕೂಸಿಗೆ ಹೆಬ್ಬಳದಾಗ ಅಮೃತ ಇಟ್ಟಾನ ನೋಡು, ಅಲ್ಲಿ ಹಿಡ್ಕೊಂಡ್ ಇಲ್ಲಿ ತನ ಎಲ್ಲರಿಗೂ ಅನುಭವಿಸ್ಬೇಕಾಗಿತ್ತು. ಅದಕ್ಕೆ ಇಟ್ಟು ಹೇಳಿದ. ಆದ್ರೂ ಸಹಿತ ದೂತಿ ಗೊತ್ತಾಗ್ಲಿಲ್ಲ. 20 ನಡಿ ಕೊರವಂಜಿ ಹೋಗು ನಡಿ ತಾಯಿ ತೆಕಂದ. ಹೋದ ತಕ್ಷಣ ಏನು ಮಾಡಿದ, ಆ ಪರಮಾತ್ಮನ ಹೋಗಿ ಬಾಗಲಾಗ ನಿಲ್ಲಿಸಿದ. ಬಾಗಲಾಗ ನಿಲ್ಲಿಸಿ ಹೋಗಿ ಸತ್ಯಭಾಮಿನ ಕರಿಯಾಕ ಹೋಗ್ತಾನ ಒಳಗ. ತಾಯಿ ಅಲ್ಲಿ ಕೊರವಂಜಿನ ಕರ್ಕೊಂಡ್ ಬಂದನಿ, ಮತ್ತ ಬಾ ಹೊರಗ ನೋಡಕ್ಕೆ ಅಂತ ಕರ್ಕೊಂಡು ಬಂದ.
ಇನ್ನ ಬಾಗಲದಾಗ ಇದ್ದವ ಕೃಷ್ಣ ಪರಮಾತ್ಮ. ಹೌದ ಇನ್ನ ಬಾಗಲದಾಗ ಇದ್ದ ನೋಡಿದ ತಕ್ಷಣ ಈಗ ಸತ್ಯಭಾಮಿ ಹೇಳ್ತಾಳ, ಮಶಿಬನಾಳ ಸತ್ಯಭಾಮಿ ಏನಂತ ಏನಂತ ಹೇಳ್ತಾ ಅಂದ್ರೆ, ಏ ದೂತೆ ಯಾಕೋ ಈ ಕೊರವಂಜಿ ಮೇಲೆ ನಂದು ಮನಸ್ಸಾಗೈತಿ ಅಂತ ಹೇಳಿ ಬಿಡ್ತಾಳ. ಹೌದು ಯಾಕ ನಿನ್ನಂತನೇ ಹೋಗೋಣ ಅವತಾರ ತೋಟರ ಬಂದಿದ್ದ ವಿದ್ಯಾ ಅಂತ ಅದೇನು ಚಮಕ್ ಹೊಳಿತಿತ್ತ, ಏನು ನೋಡಿ ಮನಸ್ಸು ಮಾಡೇದಿ, ಹಾ ಏನು ನೋಡಿ ಮನಸ್ಸು ಮಾಡೇದಿ ಹೇಳ್ತಾಳ ಅಂತ ಅದ ನಿನಗೆ ಏನು ಕಾಣೈತಿ, ಏನು ನೋಡಿ ಮನಸ್ಸು ಮಾಡೇದಿ, ಮತ್ತ ಅವನ ಕೈಯಾಗ ನೀ ಮುತ್ತಿನ ಹಾರ ಕೊಡ್ಬೇಕಾದ್ರ ಏನು ಕಾರಣಕ್ಕೂ ಕೊಟ್ಟದಿ, ಹಾ ಸ್ವತಃ ನೀನ ಕೊಟ್ಟದಿ, ಹೌದು ಕೊಡಬಾರ್ದಾಗಿತ್ತು ನೀ ಹೆಚ್ಚಿನಕ್ಕಿದ್ರ, ಹಾ ಮತ್ತ ಅವನ ಮ್ಯಾಲ ಮನಸ್ಸು ಮಾಡಬಾರ್ದಾಗಿತ್ತು. ಹೌದು ಮನಸ್ಸು ಯಾಕೆ ಮಾಡೇದಿ, ಇಲ್ಲಿ ಮುತ್ತಿನ ಹಾರ ಯಾಕೆ ಕೊಟ್ಟದಿ, ಹೌದು ಹೌದಲ್ಲೋ? ಹಾ. ಮುಂದೆ ಏನಂತ ಕೇಳ್ತಾಳ, ಏನ್ ಕೇಳ ಬಂಜಿತನ ಬತ್ತಂತ ಅನುಶಯ ಹಾ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡಿ ಆಡಿಸ್ಯಾಳಂತ. ಹೌದು ಯಾ ಅನುಶಯ? ಮಶಿಬನಾಳ ಈ ಮಶಿಬನಾಳ ಅನುಶಯ ಬಂದಾಳ. ಈಕಿನ ಬಿಡುವಂಗಿಲ್ಲ. ಏ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿ ಬಂದಾರ, ಹಾ ಅನುಶಯನ ಮನೆಗೆ ಬಂದಾರ, ಹೌದು ನಿಸಂಗಾಗಿ ಊಟಕ್ಕೆ ನೀಡತ್ ಹೇಳ್ಯಾರ. ಹೌದು ಕರೆ ನಿನ್ನ ಕೈಲಿ ಏನ್ರ ನಿಸಂಗಾಗಿ ಮಾಡೋದು ಏನ್ರ ಆಗೈತೇನ? ಇಲ್ಲ ಆ ಹುಡುಗರ್ನ ಕೂಸನ ಮಾಡೋದು ನಿನ್ನ ಕೈಲಿ ನೀಗೈತೇನ? ಇಲ್ಲ ಬರೇ ನಿಸಂಗಾಗಿ ಊಟಕ್ಕೆ ನೀಡುವ ತಿಟ್ಟ ಅನ್ನೋ ತಡಾಕಿಲ್ದ ಈಗ ಮುಕುಡಿಗೆ ಕಾಲ ಹಚ್ಚಿ ಓಡ್ಯಾಳ. ಹೌದು ಎಲ್ಲಿ ಓಡ್ಯಾಳು? ಎಲ್ಲಿ ಓಡಿ ತನ್ನ ಗಂಡನ ತೇಕ ಓಡ್ಯಾಳ. ಅತ್ರಿ ಋಷಿ ತೇಕ, ಹಾ. ಅತ್ರಿ ಋಷಿ ಪಾದ ತೇಕ ನಿಂತು ಹೇಳ್ತಾರೋ, ಪಾಪತಿ ದೇವ ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮನೆಗೆ ಬಂದಾರು, ನಿಸಂಗಾಗಿ ಊಟಕ್ಕೆ ನೀಡನಾಕತ್ಯಾರು, ಇವತ್ತು ನನ್ನ ಪತಿವರ್ತಿ ಹಾನಿಯಾಗೋದು ಬಂದೈತಿ, ಹೌದು. ಹೆಂಗ ಮಾಡ್ಲಿ ಪತಿ ದೇವ ಅಂತ ಹೇಳಿದಾಗ ಹೌದು ಅವಾಗ ಹೇಳ್ತಾನ ಅತ್ರಿ ಋಷಿ, ಹಾ ತ್ರಿಕಾಲಜ್ಞಾನಿ ಹೇಳ್ತಾನೆ, ಏ ಬ್ರಹ್ಮ ವಿಷ್ಣು ಮಹೇಶ್ವರ ಎದಕ್ ಬಂದಾರ ನಿನಗೆ ಗೊತ್ತಿಲ್ಲ, ನೀ ಹುಟ್ಟ ಬಂಜಿದಿ, ಹೌದು. ನಿನಗ ಬಂಜಿತಾನ ಹೆಂಗಸ್ಬೇಕಂತೇಳಿ ಅವ್ರು ಬಂದಾರು, ಅದಕ್ಕೆ ನೀ ಅಂಜಾಕ್ ಹೋಗ್ಬೇಡ ಅನುಶಯ. ಎತ್ತಾಗಲಿ ನೀ ಅನುಶಯ ಅವ್ರು ಬಂದಾರ ಅಂದ ಬಳಕ ನನ್ನ ಪಾದ ತೀರ್ಥ ಹೋದ ಅವ್ರ ಮೇಲೆ ಸಿಂಬಡಿಸುವ ಅವ್ರು ಕೂಸಾಕಾರು, ಅವಾಗ ಅವ್ರು ಹೇಳಿದಂಗ ನೀ ಮಾಡೋಗು ಅಂತ ಹೇಳ್ತಾನ. ಹೇಳಿದಾಗ ಯಾರದಿಂದ? ಗಂಡನ ಪಾದದಿಂದ ಗಂಡನ ಪಾದ ತೀರ್ಥನ ಹೊಡೆದ ಹೆಚ್ಚಿನ ಕಿದ್ದೆ ಅಂದ್ರೆ ನಿನ್ನ ಪಾದ ತೀರ್ಥನ ಹೊಡಿಬೇಕಾಗಿತ್ತ ಅನುಶಯ. ಅಲ್ಲೇ ಹೊಡೆದು ಕೂಶನ ಮಾಡ್ಬೇಕ್ರ. ಏ ನಿನ್ನ ಪಾದ ತೀರ್ಥ ಹೊಡ್ಯಾಕ ಬರಂಗಿಲ್ಲ ಅಲ್ಲಿ, ಗಂಡನ ಪಾದ ತೀರ್ಥ ಓದ್ ಹೊಡೆದಾಗ ಅವ್ರು ಕೂಸಾಗ್ಯಾರ, ಮತ್ತ ನಿಮ್ಮವ್ವ ನಿಂದ ಅದು ಆಗ್ಯಾನ ಅಂತ ಹೇಳ್ಬೇಡ, ನಿಮ್ಮವ್ವನ ಹಾನಿ ಮಾಡಿ ಹೇಳ್ಬೇಕಾರ, ಇದು ಸುಳಿತ್ತಂದ್ರ ಹೌದು ಕರೆಯತ್ತಲ್ಲ ಅದ. ಹಾ ಬರಾಬರಿ ಐತಂದ್ರ ಆತಿನ ಎದ್ದು ಬಂದ್ ನೋಡುನು ಯಾ ಹಾದಿಗೆ ಬರ್ತಾಳ, ಅದಕ್ಕ ಬಾಳ ಹೇಳಾಕೈತಾಳು. ನಡಿ ಸಣ್ಣಗ